50 ಲಕ್ಷ ಹೋಮ್ ಲೋನ್ 20 ವರ್ಷದ ಬದಲಿಗೆ 10 ವರ್ಷಕ್ಕೆ ಮರುಪಾವತಿಸಿ 29,75,000 ಉಳಿಸಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, 50 ಲಕ್ಷ ಗೃಹ ಸಾಲವನ್ನು 20 ವರ್ಷದ ಬದಲಿಗೆ 10 ವರ್ಷಕ್ಕೆ ಮರುಪಾವತಿಸಿದರೆ ಆಗುವ ಪ್ರಯೋಜನಗಳು, ಬಡ್ಡಿ ಉಳಿತಾಯವನ್ನು ನೋಡೋಣ. ಬಡ್ಡಿ ಉಳಿತಾಯದ ಲೆಕ್ಕಾಚಾರ ನೋಡಿದ್ರೆ ಗೃಹ ಸಾಲದ ಸರಾಸರಿ ಬಡ್ಡಿ ದರವನ್ನು ಇಲ್ಲಿ 8.5% ಅಂತ ಊಹಿಸಿಕೊಂಡು ಲೆಕ್ಕ ಹಾಕಿದ್ರೆ ಸಿಗುವ ವ್ಯತ್ಯಾಸ ಇದನ್ನೆಲ್ಲ ಹೀಗಿದೆ. ಇದನ್ನು ನಾನು ಒಂದು ಕೋಷ್ಟಕದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಬಡ್ಡಿ ಉಳಿತಾಯದ ಲೆಕ್ಕಾಚಾರ ಒಂದು ಉದಾಹರಣೆಯೊಂದಿಗೆ. ಗೃಹ ಸಾಲದ ಬಡ್ಡಿ ದರ 8.5%. ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ವರ್ಷಕ್ಕೆ ಅಷ್ಟು ಸಿಗುತ್ತೆ ಅಂತ ಇಟ್ಕೊಂಡ್ರೆ 50 ಲಕ್ಷ ಇಲ್ಲಿ ಏನು ಅಮೌಂಟ್ ಆಗುತ್ತೆ ಗೃಹ ಸಾಲದ್ದು. ಒಟ್ಟು 20 ವರ್ಷಗಳ ಅವಧಿ ಮತ್ತು 10 ವರ್ಷಗಳ ಅವಧಿ ವ್ಯತ್ಯಾಸ ನೋಡೋಣ, ಎಷ್ಟು ಉಳಿತಾಯ ಆಗುತ್ತೆ ಅಂತ. ಸಾಲದ ಅಸಲು 50 ಲಕ್ಷ, ಎರಡು ಕಡೆ 50 ಲಕ್ಷ ಅಸಲು. ಸೊ ಇದರಲ್ಲಿ 20 ವರ್ಷಕ್ಕೆ EMI ನಿಮ್ಗೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ 20 ವರ್ಷಕ್ಕೆ 43,391 ರೂಪಾಯಿ ನಿಮಗೆ EMI ಆಗುತ್ತೆ. ಆದರೆ 10 ವರ್ಷಕ್ಕೆ EMI ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? 61,993 ರೂಪಾಯಿ ಆಗುತ್ತೆ. ಸೊ ಇವಾಗ ಎಕ್ಸ್ಟ್ರಾ EMI ಎಷ್ಟಾಗುತ್ತೆ? 10 ವರ್ಷಕ್ಕೆ ಪಾವತಿ ಮಾಡೋದಿದ್ರೆ 12,602 ಎಕ್ಸ್ಟ್ರಾ ನೀವು EMI ಕೊಡಬೇಕಾಗುತ್ತೆ. ಸೊ ಇದೀಗ ಬಡ್ಡಿ ಇದು ನೋಡಿ ಬಹಳ ಇಂಪಾರ್ಟೆಂಟ್. ನೀವು 20 ವರ್ಷಕ್ಕೆ 50 ಲಕ್ಷದ ಬಡ್ಡಿ ಇದು ಏನು ಸಾಲವನ್ನು ತಗೊಂಡ್ರೆ, ಹೋಮ್ ಲೋನ್ ತಗೊಂಡ್ರೆ ನೀವು ಕಟ್ಟೋ ಬಡ್ಡಿನೇ ಅಸಲಿಗಿಂತ ಜಾಸ್ತಿ ಆಗುತ್ತೆ. 54,13,879 ರೂಪಾಯಿ ಬಡ್ಡಿ ಆಗುತ್ತೆ 20 ವರ್ಷದ ಹೋಮ್ ಲೋನ್ಗೆ. ಆದರೆ ನೀವು 10 ವರ್ಷಕ್ಕೆ ನೀವು ಅದನ್ನು ಏನು ಇಳಿಸಿದ್ರೆ, 10 ವರ್ಷದಲ್ಲಿ 50 ಲಕ್ಷ ಲೋನ್ ತೀರಿಸಿದ್ರೆ ಬಡ್ಡಿ ಎಷ್ಟು ಕಡಿಮೆ ಆಗುತ್ತೆ ಅಂದರೆ 24,39,142. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ 10 ವರ್ಷಕ್ಕೆ. ಅಂದರೆ ನಿಮಗೆ ಇಲ್ಲಿ ಬಡ್ಡಿಯಲ್ಲಿ 29,74,734 ರೂಪಾಯಿ ಸೇವ್ ಆಗುತ್ತೆ. ಹತ್ರ 30 ಲಕ್ಷ ನಿಮಗೆ ಸೇವ್ ಆಗುತ್ತೆ ವೀಕ್ಷಕರೇ. ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ಹಾಗಾಗಿ ಇದನ್ನು ಮರಿಲೇಬಾರ್ದು. 20 ವರ್ಷದ ಲೋನನ್ನು 10 ವರ್ಷದಲ್ಲಿ ತೀರಿಸಿದ್ರೆ ನಿಮಗೆ ಹತ್ರ 30 ಲಕ್ಷ ಬಡ್ಡಿ ಸೇವ್ ಆಗುತ್ತೆ 50 ಲಕ್ಷದ ಲೋನಿಗೆ. ಆದರೆ ನೀವು 10 ವರ್ಷಗಳ ಅವಧಿಗೆ ನೀವು ಅಕಸ್ಮಾತ್ ಇಳಿಸಿದ್ರೆ ನಿಮಗೆ ಕೇವಲ 24,39,000 ರೂಪಾಯಿಗೆ ನೀವು ಇದನ್ನು ತೀರಿಸ್ತೀರಾ. ಅಂದರೆ ನಿಮಗೆ ಇಲ್ಲಿ ಸುಮಾರು 29,74,737 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. ಹತ್ರ 30 ಲಕ್ಷ. ಹಾಗಾಗಿ ನೀವು ಅಕಸ್ಮಾತ್ 20 ವರ್ಷದ ಅವಧಿಗೆ ಈ ಹೋಮ್ ಲೋನ್ ತೆಗೆದುಕೊಂಡ್ರು ಕೂಡ 10 ವರ್ಷದ ಒಳಗಡೆ ನೀವೊಂದು ಕ್ಲಿಯರ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಕೆಲವರು ಕೇಳ್ಬೋದು, ಹೌದು ಆದರೆ EMI ಜಾಸ್ತಿ ಕಟ್ಟಬೇಕಾಗತ್ತಲ್ಲ, ಇದು ಕಷ್ಟ ಆಗುತ್ತಲ್ಲ, ಅದಕ್ಕೆ ನೀವು ಒಂದು ಪ್ಲ್ಯಾನ್ ಮಾಡಬೇಕಾಗತ್ತೆ. ಇದು ಏನು ಮಾಡಬೇಕು ನೋಡಿ, ಈಗ ಇದು ಅರ್ಥ ಮಾಡಬೇಕು ಎಷ್ಟು ಹೊರೆ ಆಗುತ್ತೆ ಅನ್ನುವಂಥದ್ದು. ನೀವು 10 ವರ್ಷದಲ್ಲಿ ನೀವು ಕಷ್ಟ ಆದರೂ ಪರವಾಗಿಲ್ಲ ತೀರಿಸಿದರೆ ನಿಮಗೆ ಒಂದು ಮಾನಸಿಕ ನೆಮ್ಮದಿ ಸಿಗುತ್ತೆ. 10 ವರ್ಷಗಳ ಸಾಲ ಮುಗಿದ್ರಿಂದ ಆಮೇಲೆ ನಿಶ್ಚಿಂತವಾಗಿ ನಿಮ್ಮ ಬದುಕಿನ ಪ್ರಮುಖ ಘಟ್ಟದಲ್ಲಿ ವಯಸ್ಕರಾಗಿರ್ತೀರ. 45-50 ವರ್ಷ ಆರಾಮ್ಸೆ ಇರ್ಬೋದು ಆ ಕಾಲದಲ್ಲಿ. ಅಥವಾ ಇನ್ನು ಕೆಲವರು ಸ್ವಲ್ಪ ಡಿಲೇ ಆಗಿರ್ಬೋದು, 50-60 ವರ್ಷ ಒಳಗೆ ಎಲ್ಲ ಲೋನ್ ಕ್ಲಿಯರ್ ಮಾಡಿ ಆರಾಮ್ಸೆ ಇರ್ಬೋದು. ಸೊ ಅದು ಒಂದು. ಇನ್ನೊಂದು, ಬಡ್ಡಿ ದರದ ಈ ಚಕ್ರವ್ಯೂಹದಿಂದ ಇಷ್ಟು ಟ್ರಮೆಂಡಸ್ ಇದಾಗುತ್ತೆ. ಆಮೇಲೆ ಫ್ಲೋಟಿಂಗ್ ಬಡ್ಡಿ ಇರುತ್ತೆ, ಇದು ಫಿಕ್ಸೆಡ್ ಆಗಿರಲ್ಲ. ಫಿಕ್ಸೆಡ್ ಅಂತ ಹೇಳಿದ್ರು ಕೂಡ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ಎಷ್ಟಾಗುತ್ತೆ ಫ್ಲೋಟಿಂಗ್ ಬಡ್ಡಿ ದರ ಇರುವಂಥದ್ದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ 20 ವರ್ಷಗಳ ಅವಧಿಗೆ ಇನ್ಫ್ಲೇಷನ್ ಜಾಸ್ತಿ ಆದಾಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮ ಇದು ಕೂಡ EMI ಟೆನ್ಚರ್ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಸಾಲ ಕಟ್ತಾನೇ ಸುಸ್ತಾಗಿ ಹೋಗ್ಬಿಡ್ತೀರ. ಸೊ ಅದು ಒಂದಾದರೆ, ಬೇಗ ತೀರಿಸಿದ್ರೆ ನಿಮ್ಮ ಮನೆಯ ಆಸ್ತಿಯ ಒಂದು ಮಾಲೀಕತ್ವ ದಾಖಲೆಗಳು, ಡೀಡ್ಗಳು ಇದೆಲ್ಲ ಕೂಡ ನಿಮ್ದಾಗುತ್ತೆ. ಬ್ಯಾಂಕಿನಿಂದ ನಿಮ್ಮ ಕೈ ಸೇರುತ್ತೆ. ಆಮೇಲೆ ಆಸ್ತಿಯ ಸಂಪೂರ್ಣ ಹಕ್ಕು ನಿಮ್ದಾಗುತ್ತೆ. ಸೊ ಹಾಗಾಗಿ ಭವಿಷ್ಯದಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಇನ್ನೇನೋ ಅಗತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಭವಿಷ್ಯದ ದೊಡ್ಡ ಗುರಿಗಳಿಗೆ ಇನ್ವೆಸ್ಟ್ಮೆಂಟ್ ಆಗಿ ಕೂಡ ಅದನ್ನು ಬಳಸ್ಬೋದು. ಅದರಲ್ಲಿ ಉಳಿಯುವಂಥ ಹಣವನ್ನು ನಿಮಗೆ ನಾನು ಈಗಾಗಲೇ ಹತ್ರ 30 ಲಕ್ಷ ಸೇವ್ ಆಗುತ್ತೆ. ಅದನ್ನು ನಿಮ್ಮ ರಿಟೈರ್ಮೆಂಟ್ ಜೀವನದ ಅಗತ್ಯಕ್ಕೆ ದೊಡ್ಡ ಒಂದು ಫಂಡ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಅಥವಾ ಮಕ್ಕಳ ಎಜುಕೇಷನ್ನು, ಮದುವೆ, ಹೀಗೆ ಬೇರೆ ಬೇರೆ ಖರ್ಚುಗಳಿಗೆ ಆ ಉಳಿತಾಯದ ಹಣವನ್ನು ನೀವು ಖರ್ಚು ಮಾಡ್ಬೋದು. ಅದೇ ರೀತಿ ಇಲ್ಲೊಂದು ಅಫ್ಕೋರ್ಸ್ ನಾನು ಈಗಾಗಲೇ ಹೇಳಿದೆ, ಈಗ 20 ವರ್ಷಕ್ಕೆ ತಗೊಂಡ ಹೋಮ್ ಲೋನನ್ನು 10 ವರ್ಷಕ್ಕೆ ತೀರಿಸೋದಂದ್ರೆ EMI ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟಾಗುತ್ತೆ? 12,600 ನೀವು ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ಈಗ ಆದಾಯ ಕಡಿಮೆ ಇದೆ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಆವಾಗ ನೀವು ಏನು ಮಾಡ್ಬೋದು ಅಂದರೆ, ಒಂದು ಸಾಧ್ಯ ಆದರೆ ಕಟ್ಟಿ, ಇಲ್ಲಾಂದರೆ ಇನ್ನೊಂದು ಐಡಿಯಾ ಇದೆ. ಏನಂದರೆ, ನಿಮಗೆ ಪ್ರತಿ ತಿಂಗಳು 62,000 EMI ಕಟ್ಟೋಕ್ಕೆ ಆಗಲ್ಲ, ಕಷ್ಟ ಅಂತಂದರೆ
ನೀವೇನು ಮಾಡಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಕೆಲವು ವರ್ಷ ನೀವು 40,000 ಚಿಲ್ಲರೆ EMI ಕಟ್ಟಿ, ಆಮೇಲೆ ಏನು ಮಾಡಿ ವರ್ಷಕ್ಕೆ ಪ್ರತಿ ವರ್ಷ 1 ಅಥವಾ 2 EMI ಹಣವನ್ನು ನೀವು ಎಕ್ಸ್ಟ್ರಾ ಕಟ್ಟಿ, ಅದು 50,000ನ 70,000 80,000 ಹೀಗೆ ಕಟ್ತಾ ಹೋಗಿ. ಆವಾಗ ಏನಾಗುತ್ತೆ ಅಂದರೆ ಆವಾಗಲೂ ಕೂಡ ನಿಮ್ಮ ಈ ಅಸಲು ಕಡಿಮೆ ಆಗೋದ್ರಿಂದ ನಿಮಗೆ ಬೇಗ ನಿಮಗೆ ಈ ಲೋನನ್ನು ತೀರಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ, ಜೊತೆಗೆ ಬಡ್ಡಿಯ ಹೊರೆ ಕೂಡ ಕಡಿಮೆ ಆಗುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.